ನಮಸ್ಕಾರ ವೀಕ್ಷಕರೇ. ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಅವರು ಅಚ್ಯುತಾನಂದ ದಾಸ್ ಅವರ ಕಾಲಜ್ಞಾನದ ಬಗ್ಗೆ ಜನರಿಗೆ ಇನ್ಫಾರ್ಮೇಶನ್ ಕೊಡೋಣ ಅಂತಾನೆ ಸೌತ್ ಇಂಡಿಯಾದಲ್ಲಿ, ಅದು ಫಸ್ಟ್ ಕರ್ನಾಟಕಕ್ಕೆ ಬಂದು ಇಲ್ಲಿ ಒಂದು ಸತ್ಸಂಗ ನಡೆಸ್ತಾ ಇದ್ದಾರೆ. ಆ ಸತ್ಸಂಗ ಬಂದು ಸೋಮವಾರದಿಂದ ಅಂದ್ರೆ ನಿನ್ನೆ 24ರಿಂದ 30ನೇ ತಾರೀಕು ತನಕ ಬಸವನಗುಡಿ ಶಂಕರ ಮಠದಲ್ಲಿ ನಡೆಯುತ್ತೆ. ಸಂಜೆ 4ರಿಂದ 7 ಗಂಟೆ ತನಕ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಬಹುದು. ನಿಮ್ಗೆ ಈ ಭವಿಷ್ಯ ಮಾಲಿಕ ಇನ್ನ ಕಾಲಜ್ಞಾನದ ಬಗ್ಗೆ ಡೌಟ್ಗಳಿರುತ್ತಲ್ಲ, ಅದನ್ನ ಕ್ಲಾರಿಟಿ ಮಾಡ್ಕೊಳ್ಳೋ ಕೆಲಸ ಮಾಡ್ಬೋದು. ನಾನು ಈ ಕಾಲಜ್ಞಾನದ ಬಗ್ಗೆ ತುಂಬಾ ವಿಷಯಗಳನ್ನ ನಿಮಗೆ ತಿಳಿಸಿದ್ರಿಂದ ನನಗೂ ಒಬ್ರು ಫೋನ್ ಮಾಡಿ ಕರೆದ್ರು, ಈ ತರ ಬಂದಿದ್ದಾರೆ, ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು ಅಂತ ನಾನು ಹೋಗಿದ್ದೆ. ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದೆ. ಅದನ್ನ ನಿಮಗೆ ಹಿಂದಿನಲ್ಲಿರೋ ಪ್ರೋಗ್ರಾಮ್ ಹಾಕಿದೆ. ಕೆಲವೊಬ್ರು ಇಲ್ಲ ಕನ್ನಡದಲ್ಲಿ ತಿಳಿಸಿ, ನಮ್ಗೆ ಅರ್ಥ ಆಗ್ತಿಲ್ಲ ಅನ್ನೋದಕ್ಕೋಸ್ಕರ ಕನ್ನಡದಲ್ಲಿ ಈಗ ನಾನೇನ್ ಡಿಸ್ಕಸ್ ಮಾಡಿದೆ ಅವ್ರ ಜೊತೆ, ನಾನು ಏನ್ ತಿಳ್ಕೊಬೇಕು ಅಂತ ಇದ್ದೆ ಅದರಲ್ಲಿ ಒಂದು 80% ತಿಳ್ಕೊಂಡೆ, ಇನ್ನೊಂದು 20% ತಿಳ್ಕೊಳಕ್ ಆಗ್ಲಿಲ್ಲ ಬಿಡಿ. ಯಾಕೆಂದ್ರೆ ತುಂಬಾ ಜನ ಇರ್ತಾರೆ, ಅವ್ರಿಗೂ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಆದ್ರಿಂದ ಅದನ್ನು ಯಾವತ್ತಾದ್ರೂ ಒಂದಿನ ತಿಳ್ಕೊಂಡು ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀನಿ. ಇನ್ನು ನೀವು ಕನ್ನಡದಲ್ಲಿ ತಿಳಿಸಿ ಅಂತ ಕೇಳಿದ್ದೀರಾ. ಅದರಲ್ಲಿ ನಾನು ಈ ತರ ಪಂಡಿತ್ ಕಾಶಿನಾಥ್ ಮಿಶ್ರಾ ಅವರು ಬೆಂಗಳೂರು ಬರ್ತಾ ಇದ್ದಾರೆ ಅಂತ ಆಗ್ತಾ ಇದ್ದಾಗ ಕೆಲವಷ್ಟು ಜನ ಹೇಳಿದ್ದು, ಅವರು ಕೆಲವಷ್ಟು ಸಲ ಯಾವ್ದಾವ್ದೋ ವಿಷಯಗಳನ್ನ ಸೇರಿಸಿ ಕೊನೆಗೆ ಕಲ್ಕಿ ಭಗವಾನ್ ಬಂದು ಅವ್ರ ಮಗನೇ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಕಮೆಂಟ್ ಬಂದಿತ್ತು. ಆ ಕಮೆಂಟ್ ಬೇಸ್ ಮೇಲೆನೆ ನಾನು ಅವರ ಜೊತೆ ಡಿಸ್ಕಸ್ ಮಾಡಿದೆ. ಏನಂದ್ರೆ ಕಲ್ಕಿ ಭಗವಾನ್ ಯಾವ ರೀತಿ ಇರ್ತಾರೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹಾಕಿರೋದೇ ಕಲ್ಕಿ ಭಗವಾನ್ ಯಾವ ರೀತಿ ಇರ್ತಾರೆ, ಯಾವ ಏಜ್ ಅಲ್ಲಿ ಜನರ ಮುಂದೆ ಬರ್ತಾರೆ ಅಂತ. ಅವ್ರು ಅದಕ್ಕೆ ಕೊಟ್ಟಂತ ಉತ್ತರ ಏನು ಗೊತ್ತಾ? ಕಲ್ಕಿ ಭಗವಾನ್ ಜನರ ಮಧ್ಯೆ ಯಾವತ್ತೂ ಬರೋದಿಲ್ಲ. 2026ಕ್ಕೆ ಜನರ ಮಧ್ಯೆ ಬರ್ತಾರೆ ಅಂತ ಎಷ್ಟೊಂದು ಜನ ಕಮೆಂಟ್ ಆಗ್ತಾ ಇರ್ತೀರಾ, ಇನ್ನ ಯಾರ್ಯಾರೋ ಹೇಳಿದ್ದಾರೆ. ಆದ್ರೆ ಅವ್ರು ಕೊಟ್ಟಂತ ಉತ್ತರ ಕೂಡ ಅದೇ, ಕಲ್ಕಿ ಭಗವಾನ್ ಜನರ ಮಧ್ಯೆ ಯಾವತ್ತೂ ಬರೋದಿಲ್ಲ, ಮೀಡಿಯಾಗಳ ಮುಂದೆ ಬರೋದಿಲ್ಲ, ಧರ್ಮ ಸಂಸ್ಥಾಪನೆಗೆ ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಾ ಇರ್ತಾರೆ. ಈ ಹಿಂದೆ ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಮುಂದೆ ಬಂದು ನಾನೇ ದೇವರು, ನಾನೇ ಭಗವಂತ, ನನ್ನಿಂದನೇ ನಡೆಯೋದು, ನಾನು ಹೇಳಿದ್ದನ್ನ ಕೇಳಿ ಅಂತ ಯಾರಿಗೂ ಹೇಳೋದಿಲ್ಲ. ಧರ್ಮ ಕಾರ್ಯ ಏನ್ ಮಾಡ್ಬೇಕು, ಧರ್ಮ ಸಂಸ್ಥಾಪನೆಗೆ ಏನ್ ಮಾಡಬೇಕು ಆ ಕೆಲಸಗಳಲ್ಲಿ ಅವರು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ ಹಿಂದೆ ನಿಂತ್ಕೊಂಡು. ಯಾವತ್ತೋ ಒಂದು ದಿನ ಕೊನೆಗೆ, ಅಂದ್ರೆ ಈಗ ನಾವು ಮಹಾಭಾರತ ನೋಡಿರ್ತೀವಿ, ಇನ್ನ ರಾಮಾಯಣದ ಬಗ್ಗೆ ಕೇಳಿರ್ತೀವಲ್ಲ, ಆ ಕೊನೆ ಮೂಮೆಂಟ್ ಏನಿದೆ ಆ ಮೂಮೆಂಟ್ ಅಲ್ಲಿ ಬರ್ತಾರೆ ಜನರಿಗೆ ದಾರಿ ತೋರಿಸೋದಕ್ಕಷ್ಟೇ. ಇನ್ನ ಉಳಿದ ಕೆಲಸ ಯಾರು ಮಾಡಬೇಕು, ನಾವೇ ಮಾಡಬೇಕು ಅಂತಾನೆ ಅವರು ಹೇಳಿದ್ದು. ಭಗವಂತ ಅಂದ್ರೇನೆ ಆ ರೀತಿ. ಯಾವತ್ತೇ ಆಗ್ಲಿ ನಾನು ದೇವರು ಅಂತ ಜನರ ಮುಂದೆ ಬಂದು ಹೇಳೋದಿಲ್ಲ. ಧರ್ಮ ಸಂಸ್ಥಾಪನೆಗೆ ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಕೆಲಸನ ಕಲ್ಕಿ ಭಗವಾನ್ ಕೂಡ ಮಾಡೋದು. ಸದ್ಯಕ್ಕೆ ನಾವೆಲ್ಲರೂ ಮಾತಾಡ್ತಾ ಇರ್ತೀವಿ, ಎಷ್ಟೋ ಜನ ಹೇಳಿದ್ದೀರಾ 2026ಗೆ ಕಲ್ಕಿ ಭಗವಾನ್ ಬರ್ತಾರೆ ಅಂತ. ಅವ್ರಿಗೆ ಎಷ್ಟು ಏಜ್ ಇರುತ್ತೆ ಅಂತ ಕೇಳಿದೆ, ಅದಕ್ಕೆ ಅವ್ರು ಹೇಳಿದ ಉತ್ತರ ಅದು ಎಕ್ಸಾಕ್ಟ್ ಆಗಿ ಯಾರು ಹೇಳೋದಕ್ಕೆ ಆಗೋದಿಲ್ಲ. ಅಂದ್ರೆ ಕಲ್ಕಿ ಭಗವಾನು ಯಾವ ರೂಪದಲ್ಲಿ ಬರ್ತಾರೆ ಅಂತ ಜನರ ಜೊತೆಗೆ ಇರ್ತಾರೆ, ಆದ್ರೆ ಧರ್ಮ ಸಂಸ್ಥಾಪನೆಗೆ ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಾ ಇರ್ತಾರೆ. ಆದಷ್ಟು ಧರ್ಮದ ದಾರಿನಲ್ಲಿ ಹೋಗಿ ಅಂತ ಮಾತ್ರ ಹೇಳಿದ್ರು. ಇನ್ನ ಕೆಲವೊಬ್ರು ಕಮೆಂಟ್ಸ್ ಅಲ್ಲಿ ಹೇಳಿದ್ರಲ್ಲ, ಅವ್ರ ಮಗನೇ ಕಲ್ಕಿ ಅವತಾರ ಅಂತ ಹೇಳ್ತಾ ಇದಾರೆ ಅಂತ, ಆ ರೀತಿ ಉತ್ತರಗಳು ಎಲ್ಲೂ ಸಿಕ್ಕಿಲ್ಲ. ನಾನು ಹೇಳಿದ್ನಲ್ಲ, ಕೆಲವೊಂದ್ಸಲ ಮೀಡಿಯಾದಲ್ಲಿ ನಿಜ ಏನಿರುತ್ತೆ ಅದು ಮಾತಾಡ್ತಾ ಬಂದ್ಬಿಡುತ್ತೆ. ಅವರೆಲ್ಲೂ ಕೂಡ ನನ್ನ ಮಗನೇ ಭಗವಂತ ಅಂತ ಎಲ್ಲೂ ಹೇಳಿಲ್ಲ. ಅಚ್ಯುತಾನಂದ ದಾಸ್ ಅವ್ರು ಬರ್ದಿದ್ದಾರೆ, ಬಟ್ ಆದ್ರೆ ಅವರು ಜನರ ಮಧ್ಯೆ ಬರೋದಿಲ್ಲ. ಸಿಂಪಲ್ ಆಗಿ ಹೇಳ್ತಾರೆ, ಜನರ ಮಧ್ಯೆ ಬರೋದಿಲ್ಲ. ಬರೋ ಟೈಮ್ ತುಂಬಾ ಪೀಕ್ ಆದಾಗ ದಾರಿ ತೋರಿಸೋ ಟೈಮಿಗೆ ಬರ್ತಾರೆ. ಅಲ್ಲಿ ತನಕ ನಾವು 2026 ಬರ್ತಾರೆ, 27 ಬರ್ತಾರೆ, 28 ಬರ್ತಾರೆ ಅಂತ ಹೇಳ್ತಾ ಇದ್ವಲ್ಲ, ಅದು ಅಲ್ಲ. ನಿಜ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅವರು ಪ್ರಚಾರ ಮಾಡ್ಬೇಕಾಗಿರೋ ವಿಷಯಗಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಒಂದು ಪ್ರಶ್ನೆ ಕೇಳಿದ್ರು, ರಾಮ ಜನ್ಮ ಭೂಮಿನಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆಯ್ತು, ಅದಾದ್ಮೇಲೆ ಸನಾತನ ಧರ್ಮದ ಬಗ್ಗೆ ಮಾತು ಅನ್ನೋದು ಕಡಿಮೆ ಆಯ್ತಾ? ಎಲೆಕ್ಷನ್ ಆದ್ಮೇಲೆ ಸನಾತನ ಧರ್ಮ ಅನ್ನೋದ್ರ ವ್ಯಾಲ್ಯೂಸ್ ಸ್ವಲ್ಪ ಡೌನ್ ಆಯ್ತಾ? ಏಕೆಂದ್ರೆ ಎಲೆಕ್ಷನ್ ರಿಸಲ್ಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಂತ ಒಬ್ರು ಪ್ರಶ್ನೆ ಕೇಳಿದ್ರು. ಅದಕ್ಕೆ ಅವರು ಕೊಟ್ಟಂತ ಉತ್ತರ, ರಾಮ ಜನ್ಮ ಭೂಮಿನಲ್ಲಿ ರಾಮ ಪ್ರತಿಷ್ಠಾಪನೆ ಆಗಿರೋದೇ ಅದಕ್ಕೋಸ್ಕರ, ಸನಾತನ ಧರ್ಮ ಪ್ರಚಾರಕ್ಕೋಸ್ಕರ. ಈಗ ನಾವು ರಾಮನ ಅವತಾರ, ಕೃಷ್ಣನ ಅವತಾರ ಅಂತ ಹೇಗೆ ಮಾತಾಡ್ತೀವೋ ಅದೇ ರೀತಿ ಜಗನ್ನಾಥನ ಅವತಾರನೇ ಕಲ್ಕಿ ಅವತಾರ. ಅವರು ಸನಾತನ ಧರ್ಮನ ಪ್ರತಿಷ್ಠಾಪನೆ ಮಾಡ್ತಾರೆ. ಆದ್ರೆ ಈಗ ಧರ್ಮದ ದಾರಿನಲ್ಲಿ ಜನರನ್ನ ಹೋಗಿ ಅಂತ ತಿಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಪ್ರಪಂಚದಲ್ಲಿರುವಂತ 12 ಧರ್ಮಗಳು ಒಟ್ಟಾಗಿ ಬದುಕುತ್ತೆ. ಹೇಗೆ ನದಿಗಳು ಹೋಗಿ ಕೊನೆಗೆ ಸಮುದ್ರನ ಸೇರುತ್ತೋ ಅದೇ ರೀತಿ 12 ಧರ್ಮಗಳು ಏನಿದೆ, ದೊಡ್ಡ ಧರ್ಮಗಳು, ಅದೆಲ್ಲ ಕೂಡ ಸನಾತನ ಧರ್ಮೀಯರಾಗಿ ಬದಲಾಗ್ತಾರೆ ಅಂತಾನೆ ಅವರು ತಿಳಿಸಿದ್ದು. ಅಲ್ಲಿ ತನಕ ಕಾಯ್ಬೇಕಾಗುತ್ತೆ. ಎಲ್ಲಾನು ಚಿಟಿಕೆ ಹೊಡೆಯೋದ್ರಲ್ಲಿ ಆಗೋದಿಲ್ಲ. ಕೆಲವಷ್ಟಕ್ಕೆ ಟೈಮ್ ತಗೊಂಡು
ಆಗತ್ತೆ. ಇನ್ನ ಮೂರನೇ ಮಹಾಯುದ್ಧದ ಬಗ್ಗೆ ಇನ್ನೊಬ್ರು ಪ್ರಶ್ನೆ ಕೇಳಿದ್ರು, ಯಾವಾಗ ಆಗುತ್ತೆ, ಏನಾಗುತ್ತೆ ಅಂತ. ಅದಕ್ಕೆ ಉತ್ತರ ಅಚ್ಯುತಾನಂದ ದಾಸ್ ಅವರು ಅವರ ಬುಕ್ ಅಲ್ಲಿ ಭವಿಷ್ಯ ಮಾಲಿಕಾದಲ್ಲಿ ಕ್ಲೀನ್ ಆಗಿ ಬರೆದಿದ್ದಾರೆ, ಡೀಟೇಲ್ ಆಗಿ ಯಾವ ಯಾವ ದೇಶಗಳು ನಮ್ಮ ಭಾರತದ ವಿರುದ್ಧ ಯುದ್ಧ ಬರುತ್ತೆ, ಮೊದಲು ಯಾವ ರೀತಿ ಪರಿಸ್ಥಿತಿಗಳಿತ್ತು, ಈಗ ಮಿತ್ರ ರಾಷ್ಟ್ರಗಳೇ ಹೇಗೆ ಶತ್ರು ರಾಷ್ಟ್ರಗಳಾಗಿ ಬದಲಾಗ್ತವೆ, ಕೊನೆಗೆ ಭಾರತ ವಿಶ್ವಗುರು ಹೇಗಾಗುತ್ತೆ ಅಂತ ನೀವು ಭವಿಷ್ಯ ಮಾಲಿಕಾದಲ್ಲಿ ಓದಿ ತಿಳ್ಕೊಬಹುದು ಅನ್ನೋ ಡೀಟೇಲ್ಸ್ ನ ಅವರು ತಿಳಿಸಿದ್ರು. ಇನ್ನ ಜಪಾನ್, ಜರ್ಮನಿ ಈ ತರ ಎಷ್ಟೋ ಕಂಟ್ರಿಗಳು ಭಾರತದ ಸಪೋರ್ಟ್ ಬರುತ್ತೆ, ರಷ್ಯಾ ಎಲ್ಲ. ಇನ್ನ ಬೇರೆ ಬೇರೆ ಕಂಟ್ರಿಗಳು ಭಾರತದ ಆಪೋಸಿಟ್ ಆಗಿ ನಿಂತ್ಕೊಳ್ಳುತ್ತೆ. ಅದರಲ್ಲೂ 13 ಮುಸ್ಲಿಂ ಕಂಟ್ರಿಗಳು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ರೆಡಿ ಆಗುತ್ತೆ. ಈಗ ನಾವು ಯಾವ ರಾಷ್ಟ್ರಗಳು ನಮ್ಮ ಮಿತ್ರ ರಾಷ್ಟ್ರಗಳು ಅನ್ಕೊಂಡಿದೀವೋ ಅದೆಲ್ಲ ಒಂದಾಗಿ ಮುಸ್ಲಿಂ ಕಂಟ್ರಿಗಳು ಭಾರತದ ಮೇಲೆ ದಾಳಿ ಮಾಡುತ್ತೆ. ಆ ಸಮಯದಲ್ಲಿ ಮೂರನೇ ಮಹಾಯುದ್ಧ ಅನ್ನೋದು ನಡೆಯುತ್ತೆ ಅಂತ ತಿಳಿಸಿದ್ರು. ಆ ಡೇಟ್ ಯಾವಾಗ, 2025 26 ಅಂತ ಎಲ್ಲರೂ ಕೇಳ್ತಾನೆ ಇರ್ತೀರಾ. ಅದಕ್ಕೆ ಉತ್ತರ ಅನ್ನೋದು ಒಂದೇ ಸಿಂಪಲ್ ಆಗಿ ಹೇಳಿದ್ದು, ಡೇಟ್ ಅನ್ನೋದು ಯಾರು ಎಕ್ಸಾಕ್ಟ್ ಆಗಿ ಕೊಡೋದಕ್ಕಾಗೋದಿಲ್ಲ. ಇಲ್ಲಿ ಒಂದೇ ಒಂದು ಹೇಳ್ಬೋದು ಅಂದ್ರೆ 2025 ಮಾರ್ಚ್ 29 ಈ ಡೇಟು ಶನಿ ಮೀನ ರಾಶಿಗೆ ಎಂಟ್ರಿ ಆಗ್ತಾನೆ. ಇದು ಶುರು ಆದ ಮೇಲೆ 2034 ತನಕ ತುಂಬಾನೇ ಪೀಕ್ ಟೈಮ್ ಅನ್ನೋದಿರುತ್ತೆ. ಆ ಪೀಕ್ ಟೈಮ್ ನಲ್ಲಿ ಇದೆಲ್ಲ ನಡೆಯುತ್ತೆ. ಮಹಾಯುದ್ಧ ಆಗಿರ್ಬೋದು, ಭೀಕರ ಮಹಾಮಾರಿಗಳಾಗಿರ್ಬೋದು, ಇನ್ನ ಬೇರೆ ಬೇರೆ ಭವಿಷ್ಯ ಮಾಲಿಕಾದಲ್ಲಿ ಏನ್ ಬರೆದಿದ್ದಾರೆ ಇಂಥ ವಿಷಯಗಳೆಲ್ಲ ನಡೆಯುತ್ತೆ ಅಂತಾನೆ ಅವರು ತಿಳಿಸಿದ್ರು. ಇನ್ನ ನಾನು ಕೇಳಿದ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಕಾಲಜ್ಞಾನಗಳು ತುಂಬಾ ಜನ ಬರೆದಿದ್ದಾರೆ. ಅಚ್ಯುತಾನಂದ ದಾಸ್ ಅವರಾಗಿರ್ಬೋದು, ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಜೊತೆಗೆ ಈ ಕಡೆ ಶರಣರು, ಎಲ್ಲರೂ ಕಾಲಜ್ಞಾನದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ತಿಳಿಸಿದ್ದಾರೆ. ಅವರವರ ಜ್ಞಾನನ ಜನಕ್ಕೆ ತಲುಪಿಸೋ ಕೆಲಸ ಮಾಡಿದ್ದಾರೆ. ಆದರೆ ಎಲ್ಲ ಕಾಲಜ್ಞಾನ ಒಂದೇ ಹೇಳುತ್ತಾ, ಏನ್ ಹೇಳುತ್ತೆ ಎಲ್ಲ ಕಾಲಜ್ಞಾನಗಳು ಓದೋದಾದ್ರೆ ಅಂತ ಕೇಳಿದ್ದಕ್ಕೆ ಅವ್ರು ಕೊಟ್ಟಂತ ಉತ್ತರ, ಅಚ್ಯುತಾನಂದ ದಾಸರ ಕಾಲಜ್ಞಾನದಲ್ಲಿ ಅವರು ಮೊಘಲ ಸಾಮ್ರಾಜ್ಯದಿಂದ ಹಿಡಿದು ಮುಂದೆ ಆಗುವಂತ ಬದಲಾವಣೆಗಳ ತನಕ ಬರೆದಿದ್ದಾರೆ. ಅವರು ಸೌತ್ ಇಂಡಿಯಾದಲ್ಲಿರುವಂತ ಶರಣರ ಕಾಲಜ್ಞಾನ ಪ್ಲಸ್ ಬೇರೆ ಕಾಲಜ್ಞಾನಗಳನ್ನ ಓದಿಲ್ಲ. ಇನ್ನು ನಾರ್ತ್ ಇಂಡಿಯಾದಲ್ಲಿ ಕೆಲವೊಬ್ರು ಈ ರೀತಿ ಕಾಲಜ್ಞಾನಗಳನ್ನ ಬರೆದಿದ್ದಾರೆ. ಅದರಲ್ಲಿರೋ ವಿಷಯಗಳು ಕೂಡ ಇದೆ. ಎಲ್ಲರೂ ಹೆಚ್ಚು ಕಡಿಮೆ ಒಂದೇ ಡೇಟ್ ಮ್ಯಾಚ್ ಆಗುತ್ತೆ. ಅಂದ್ರೆ ಡೇಟ್ ಅಂದ್ರೆ ಎಕ್ಸಾಕ್ಟ್ ಡೇಟ್ ಅಲ್ಲ, ವರ್ಷಗಳು ಸಂವತ್ಸರಗಳು ಇದಾವಲ್ಲ ಇಂಥದನ್ನ ಮ್ಯಾಚ್ ಆಗುತ್ತೆ. ಚೂರ್ ವೇರಿಯೇಷನ್ ಇರಬಹುದು. ಇನ್ನ ಜಾಸ್ತಿ ಮಾಹಿತಿ ಬೇಕು ಅನ್ನೋರು ಭವಿಷ್ಯ ಮಾಲಿಕ ಓದಿ ನೀವು ಅದರಲ್ಲಿ ಡೀಟೇಲ್ ಆಗಿ ತಿಳ್ಕೊಬಹುದು. ಭಗವಾನ್ ಕಲ್ಕಿ ಯಾವ ರಾಜ್ಯದಲ್ಲಿ ಹುಟ್ಟುತ್ತಾರೆ, ಅವರ ಅವತಾರ ಯಾವ ತರ ಇರುತ್ತೆ, ಅವರ ಭಕ್ತರು ಎಷ್ಟು ಜನ ಇರ್ತಾರೆ, ಅವರು ಯಾವ ರೀತಿ ದಾರಿಗಳನ್ನ ತೋರಿಸ್ತಾ ಹೋಗ್ತಾರೆ ಅನ್ನೋದನ್ನ ಭವಿಷ್ಯ ಮಾಲಿಕ ಬುಕ್ ನಿಮಗೆ ಈಗ ಸದ್ಯಕ್ಕೆ ನಾನು ಹೇಳಿದ್ನಲ್ಲ ಆ ಜಾಗದಲ್ಲಿ ಶಂಕರ ಮಠದಲ್ಲಿ ಈ ಪ್ರೋಗ್ರಾಮ್ ನಡೀತಾ ಇದೆ. ರೀಸೆಂಟ್ ಆಗಿ ನಾನು ಮೊನ್ನೆ ಕೂಡ ಒಂದು ಅದ್ರ ಡೀಟೇಲ್ಸ್ ನಿಮ್ಗೆ ಹಾಕಿದ್ದೀನಿ. ಅದರಲ್ಲಿ ಫೋನ್ ನಂಬರ್ ಕೂಡ ಇದೆ. ಕೆಲವೊಬ್ರು ಫೋನ್ ಪೇ ಮಾಡಿದ್ರೆ ನಿಮ್ಗೆ ಕೊರಿಯರ್ ಕೂಡ ಮಾಡ್ತಾರೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಬುಕ್ ನ ಪಡ್ಕೊಂಡು ಅದರಲ್ಲಿರೋ ಇನ್ಫಾರ್ಮೇಶನ್ಗಳನ್ನ ನೀವು ತಿಳ್ಕೋಬಹುದು. ಇನ್ನ ಮುಂದಿನ ಪ್ರಶ್ನೆ ಆಗಿತ್ತು, ಭಾರತದ ಪ್ರಧಾನಿಯವರು ಈ ಪೀಕ್ ಟೈಮ್ ನಲ್ಲಿ ಯಾರಾಗಿರ್ತಾರೆ ಅಂದ್ರೆ 2024 2034 ಅಲ್ಲಿ ಅಚ್ಯುತಾನಂದ ದಾಸ್ ಅವರ ಕಾಲಜ್ಞಾನದಲ್ಲಿ ತಿಳಿಸಿದ್ರು ಭಾರತದ ಪ್ರಧಾನಿ ಯಾರಾಗಿರ್ತಾರೆ, ಇನ್ನ ಒಡಿಶಾದ ಮುಖ್ಯಮಂತ್ರಿ ಯಾರಾಗಿರ್ತಾರೆ ಅನ್ನೋ ವಿಷಯಗಳನ್ನ ಬರೆದಿತ್ತು. ಅದ್ರ ಬಗ್ಗೆನೂ ನಾನು ಪ್ರಶ್ನೆ ಅನ್ನೋದನ್ನ ಮಾಡಿದ್ದೆ. ಅಚ್ಯುತಾನಂದ ದಾಸ್ ಅವರ ಪ್ರಕಾರ ಒಡಿಶಾದ ಕೊನೆಯ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರಾಗಬೇಕಾಗಿತ್ತು, ಹೌದಲ್ವಾ ಅನ್ನೋದು ಒಂದು ಡೌಟ್ ಆಯ್ತು. ಏಕೆ ಅಂದ್ರೆ ಇಲ್ಲಿ ಬದಲಾವಣೆ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಕಾಲಜ್ಞಾನದಲ್ಲಿ ನಾನು ಹೇಳಿದ್ನಲ್ಲ ಬದಲಾವಣೆಗಳಾಗ್ತಾ ಇರುತ್ತೆ, ಕೆಲವೊಂದನ್ನ ಸೇರಿಸಿರ್ತಾರೆ ಅಂತ. ಅದಕ್ಕೋಸ್ಕರ ಆ ಡೌಟ್ ನ ಕ್ಲಾರಿಟಿ ತಗೊಳ್ಳೋದಕ್ಕೋಸ್ಕರ ಈ ಪ್ರಶ್ನೆ ಮಾಡಿದಾಗ ಅವ್ರು ಕೊಟ್ಟಂತ ಉತ್ತರ, ಈಗ ಸದ್ಯಕ್ಕೆ ಒಡಿಶಾದ ರಾಜ ಆಗಿರೋದು ಕೂಡ ದಿವ್ಯ ಸಿಂಗ್ಗೆ. ಅವರು ಅಂದ್ರೆ 4ನೇ ದಿವ್ಯ ಸಿಂಗು. ಅಂದ್ರೆ ಈಗ ಆಲ್ರೆಡಿ 3 ಜನ ಆಗೋಗಿದ್ದಾರೆ. ಆ ರೀತಿ ಇದು 4ನೇ ದಿವ್ಯ ಸಿಂಗ್ ಅಂತಾನೆ ತಿಳಿಸುದು. ಇನ್ನ ನವೀನ್ ಪಟ್ನಾಯಕ್ ಅವರು ಕಲಿಯುಗದ ಕೊನೆಯ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಬುಕ್ ಅಲ್ಲಿ ಬರೆದಿದೆ ಅಂತ ಅವ್ರು ತಿಳಿಸಿದ್ರು. ಅವರು ಹೇಳೋ ಪ್ರಕಾರ ಕಲಿಯುಗ ಮುಗಿದೋಗಿರೋದ್ರಿಂದ 25 ವರ್ಷ ಅಧಿಕಾರ ನಡೆಸಿದ್ರು. ಅದಾದ ಮೇಲೆ ಅವರ ಅಧಿಕಾರ ಅವಧಿ ಮುಗಿದೋಯ್ತು. ಕಲಿಯುಗ ಮುಗಿದೋಗಿದೆ ಈಗ ಆಲ್ರೆಡಿ. ಅದಕ್ಕೋಸ್ಕರನೇ ಅವರು ಅಧಿಕಾರದಲ್ಲಿ ಇಲ್ಲ ಅಂತ ಅವರು ತಿಳಿಸಿದ್ರು. ಏಕೆಂದ್ರೆ ನವೀನ್ ಪಟ್ನಾಯಕ್ ಅವರು ಕಡೆಯ ಮುಖ್ಯಮಂತ್ರಿ ಆಗಿರ್ತಾರೆ ಪ್ರಳಯಕ್ಕೆ ಮುಂಚೆ ಅಂತ ಎಷ್ಟೋ ಬುಕ್ಗಳಲ್ಲಿ ತಿಳಿಸಿದ್ರಿಂದ ಅಚ್ಯುತಾನಂದ ದಾಸ್ ಅವರ ಕಾಲಜ್ಞಾನದಲ್ಲಿ ಆ ವಿಷಯಗಳನ್ನ ಕೇಳಿದಕ್ಕೆ ಅವ್ರು ಕೊಟ್ಟಂತ ಉತ್ತರ, ಕಲಿಯುಗ ಅನ್ನೋದು ಮುಗಿದೋಗಿರೋದ್ರಿಂದ ಇವರು ಕಡೆಯ ಮುಖ್ಯಮಂತ್ರಿ ಆಗಿದ್ರು. ಇದಾದ ಮೇಲೆ ಪ್ರಳಯ ಕಾಲ ಅಂತಾನೆ ಕನ್ಸಿಡರ್ ಮಾಡಬೇಕು ಅಂತಾನೆ ತಿಳಿಸಿದ್ರು. ಇನ್ನ ಪ್ರಧಾನಿ ಯಾರಾಗಿರ್ತಾರೆ ಅಂದ್ರೆ ಒಬ್ಬ ಶುದ್ಧ ಬ್ರಹ್ಮಚಾರಿ ಆಗಿರ್ತಾರೆ ಪ್ರಧಾನಿ. ಅವರು ಅಂತ ಹೆಸರೇನಿಲ್ಲ. ಒಬ್ಬ ಭಾರತದ ಪ್ರಧಾನಿ ಬಂದು ಶುದ್ಧ ಬ್ರಹ್ಮಚಾರಿ ಆಗಿರ್ತಾರೆ. ಅವರು ಭಾರತದ ಕಡೆಯ ಪ್ರಧಾನಿ ಆಗ್ತಾರೆ. ಅದಾದ ಮೇಲೆ
ಭಾರತಕ್ಕೆ ಪ್ರಧಾನಿ ಅನ್ನೋದು ಇರುವುದಿಲ್ಲ ಅಂತಾನೆ ತಿಳಿಸಿದ್ರು. ಇನ್ನ ಕೆಲವೊಂದು ಗ್ರಂಥಗಳು ಹೇಳುತ್ತೆ, ಇನ್ನ ಬೇರೆ ಬೇರೆ ನಾನು ಹೇಳಿದ್ನಲ್ಲ ಕಾಲಜ್ಞಾನಗಳು ಹೇಳುತ್ತೆ, ಕಲ್ಕಿ ಭಗವಾನ್ ಈ ರೀತಿ ಇರ್ತಾರೆ, ಕಲ್ಕಿ ಭಗವಾನ್ ಈ ರೀತಿ ಇರ್ತಾರೆ, ವೀರಬ್ರಹ್ಮೇಂದ್ರ ಸ್ವಾಮಿಗಳೇ ಕಲ್ಕಿ ಭಗವಾನ್, ಅವರು ಮತ್ತೆ ಅವತಾರ ಎತ್ತಿ ಬರ್ತಾರೆ, ಇನ್ನ ಬಸವಣ್ಣವರು ಅವತಾರ ಎತ್ತಿ ಬರ್ತಾರೆ ಅಂತ ಎಲ್ಲ ಹೇಳ್ತಾ ಇರ್ತಲ್ಲ. ಈ ಗ್ರಂಥಗಳ ಬಗ್ಗೆ ಏನ್ ಹೇಳ್ತೀರಾ? ಅಚ್ಯುತಾನಂದ ದಾಸ್ ಅವರ ಕಾಲಜ್ಞಾನದಲ್ಲಿ ಇದ್ರ ಬಗ್ಗೆ ಏನ್ ಉಲ್ಲೇಖ ಇದೆ ಅಂತ ಕೇಳಿದಕ್ಕೆ ಅವ್ರು ಹೇಳಿದ್ದು, ಕಲ್ಕಿ ಭಗವಾನ್ ಯಾವುದೇ ಒಂದು ಪರಂಪರೆಯಿಂದ ಬರೋದಿಲ್ಲ. ಅಂದ್ರೆ ಈಗ ನಾವ್ ಹೇಳ್ಕೊಳ್ತೀವಲ್ಲ, ನಮ್ದು ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಪರಂಪರೆ ಅಂತ, ಇಲ್ಲ ಇನ್ನೊಬ್ರು ಪರಂಪರೆ ನಮ್ಮ ತಾತ ಇವರಾಗಿದ್ರು ಅಂತ ಹೇಳ್ಕೊಳ್ತೀವಲ್ಲ, ಆ ರೀತಿ ಪರಂಪರೆಯಿಂದ ಕಲ್ಕಿ ಭಗವಾನ್ ಆಗ್ಲಿ ಇನ್ನ ಯಾರೇ ಮಹಾನ್ರಾಗ್ಲಿ ಬರೋದಿಲ್ಲ. ನಾರ್ಮಲ್ ಜನರ ಮಧ್ಯೆಯಿಂದ ಹುಟ್ಟಿ ಬರ್ತಾರೆ. ಕಲ್ಕಿ ಭಗವಾನ್ ಏನೇನ್ ವಿದ್ಯೆ ಕಲಿಬೇಕು ಆ ವಿದ್ಯೆಗಳನ್ನ ಕಲಿಯೋ ತನಕ ಅವರ ಟೈಮ್ ಅನ್ನೋದನ್ನ ಕಾಯ್ತಾ ಇರ್ತಾರೆ. ಈಗ ಅವ್ರ ಜನ್ಮ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದೀವಿ, ಹೌದು ಅವ್ರ ಜನ್ಮ ಆಗಿದೆ. ಈಗ ಅವರ ಜನ್ಮ ಆಗಿ ಅವ್ರು ಏನೇನ್ ಕಲಿಬೇಕು ವಿದ್ಯೆಗಳನ್ನ, ಆ ವಿದ್ಯೆಗಳನ್ನ ಕಲಿತು ಕೊನೆಗೆ ಅಂದ್ರೆ ಭೂಮಂಡಲದ ಮಹಾಯುದ್ಧದಲ್ಲಿ ಅವರು ಪರಶುರಾಮರು ಪ್ಲಸ್ ಚಿರಂಜೀವಿಗಳು ಅಂತ ಹೇಳ್ತೀವಲ್ಲ, ಎಲ್ಲರ ಜೊತೆ ಭೂಮಂಡಲದ ಮಹಾಯುದ್ಧ ಅನ್ನೋದು ನಡೆಯುತ್ತೆ. ಆ ಮಹಾಯುದ್ಧದಲ್ಲಿ ಭಾರತ ವಿಶ್ವಗುರು ಆಗೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ತಾರೆ. ಪೂರ್ತಿಯಾದ ವಿಶ್ವನ ಅವರು ನಡೆಸ್ತಾರೆ. ಭಗವಾನ್ ಕಲ್ಕಿ ಅವರು ಜಗನ್ನಾಥನ ರೂಪದಲ್ಲಿ ಬರ್ತಾರೆ. ಒಡಿಸ್ಸಾದ ಜಾರ್ಜ್ ನಗರ್ ಈ ಜಾಗದಲ್ಲಿ ಭಗವಾನ್ ಕಲ್ಕಿ ಬರ್ತಾರೆ ಅಂತಾನೆ ತಿಳಿಸಿದ್ದಾರೆ. ಇನ್ನ ಉತ್ತರ ಭಾರತ ಪೂರ್ತಿ ನಾಶ ಆಗುತ್ತೆ ಅಂತ ಎಷ್ಟೋ ಕಾಲಜ್ಞಾನದಲ್ಲಿ ಬರ್ದಿದೆಯಲ್ಲ, ಅದಕ್ಕೆ ನಿಮ್ಮ ಉತ್ತರ ಅಂತ ಕೇಳಿದಾಗ ಉತ್ತರ ದಕ್ಷಿಣ ಅಂತ ಏನಿಲ್ಲ, ಎಲ್ಲಾ ಕಡೆ ಈ ವಿನಾಶಗಳ ಸಂಭವ ಇದ್ದೇ ಇರುತ್ತೆ, ಆದ್ರೆ ಪ್ರಮಾಣದಲ್ಲಿ ವೇರಿಯೇಷನ್ ಇರಬಹುದು. ಇನ್ನ ಭಾರತದ ವಿಭಜನೆ ಬಗ್ಗೆ ಇನ್ನೊಬ್ರು ಪ್ರಶ್ನೆ ಕೇಳಿದ್ರು, ಅದಕ್ಕೆ ಕೊಟ್ಟಂತ ಉತ್ತರ ಆಲ್ರೆಡಿ ಭಾರತದ ವಿಭಜನೆ ಅನ್ನೋದು ಆಗೋಗಿದೆ. ಈಗ ಭಾರತ ಬಾಂಗ್ಲಾದೇಶ ಕೂಡ ನಮ್ದೇ ಆಗಿತ್ತು, ಇನ್ನ ಈ ಕಡೆ ಪಾಕಿಸ್ತಾನ ಬೇರೆ ಬೇರೆ ದೇಶಗಳು ನಮ್ ಜೊತೆಗೆ ಇದ್ದಂತ ದೇಶಗಳು ಭಾರತ ಅಖಂಡ ಭಾರತ ಆಗಿತ್ತು. ಈಗ ಆಲ್ರೆಡಿ ವಿಭಜನೆ ಆಗೋಗಿದೆ, ಇನ್ನ ವಿಭಜನೆ ಅನ್ನೋದು ಇಲ್ಲ. ಇನ್ನ ಮೀನ ರಾಶಿಗೆ ಶನಿ ಎಂಟ್ರಿ ಆದಾದ್ಮೇಲೆ ಅನಾಹುತಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೇನು ಅಂದ್ರೆ ತ್ರಿಸಂಧ್ಯಾ ಧಾರಣೆ ಮಾಡಿ, ಕೆಲವಷ್ಟು ಮಂತ್ರಗಳ ಉಚ್ಚಾರಣೆ. ಏನು ತ್ರಿಸಂಧ್ಯಾ ಧಾರಣೆ ಅನ್ನೋದ್ರ ಬಗ್ಗೆ ನೀವು ಆ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿದ್ರೆ ಅವರು ತಿಳಿಸ್ಕೊಡ್ತಾರೆ. ಅಲ್ಲಿ ಆ ವಿಷಯಗಳನ್ನ ತಿಳ್ಕೊಂಡು ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಮಾರ್ಗ ಅನ್ನೋದು ನಿಮಗ್ ಸಿಗುತ್ತೆ. ಇದೊಂದ್ರಿಂದನೇ ನಮಗೆ ಮುಕ್ತಿ ಅನ್ನೋದು ಸಿಗ್ಬೋದು. ನಾವು ಕಷ್ಟ ನಷ್ಟಗಳನ್ನ ಅನುಭವಿಸಲೇಬೇಕಾಗತ್ತೆ, ಆದ್ರೆ ತ್ರಿಸಂಧ್ಯಾ ಧಾರಣೆ ಮಾಡೋ ಭಕ್ತರನ್ನ ಭಗವಂತ ಕಾಪಾಡ್ತಾನೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಇನ್ನ ಕೆಲವಷ್ಟು ಸಂವತ್ಸರಗಳಲ್ಲಿ ಬರೆದಿದ್ದಾರೆ, ಕೆಲವಷ್ಟು ವರ್ಷಗಳಲ್ಲಿ ಬರೆದಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ಕೇಳಿದ ಪ್ರಶ್ನೆಗೆ ಅವರು ಕೊಟ್ಟಂತ ಉತ್ತರ, ಎಲ್ಲರೂ ಕಾಲಘಟನೆಗಳನ್ನ ಕಾಲಗಳ ಆಧಾರದ ಮೇಲೆ ಬರ್ದಿರೋದು. ಇಲ್ಲಿ ಏನಂದ್ರೆ ಜ್ಯೋತಿಷ್ ಶಾಸ್ತ್ರಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಲ್ಲೂ ಮೀನ ರಾಶಿಗೆ ಶನಿ ಎಂಟ್ರಿ ಆದಾಗ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಬರ್ದಿದ್ರು. ಇನ್ನ 2004 ಆಗ್ಬೋದು, ಅದಕ್ಕಿಂತ ಏನಾಗುತ್ತೆ ಅನ್ನೋದನ್ನ ಬರ್ದಿದ್ರು. ಅಂದ್ರೆ ಇಲ್ಲಿ ಗ್ರಹಗಳ ಚಲನೆಗಳ ಮೇಲೂ ಕೂಡ ಬದಲಾವಣೆ ಆಗುತ್ತೆ ಅನ್ನೋದನ್ನ ಅಚ್ಯುತಾನಂದ ದಾಸ್ ಅವರ ಕಾಲಜ್ಞಾನದಲ್ಲಿ ಬರ್ದಿದ್ರು. ಅದನ್ನೇ ಈಗ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲೂ ಬರ್ದಿರೋದು. ಆದ್ರೆ ಅಲ್ಲಿ ಸಂವತ್ಸರ ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರಲ್ಲಿ ಏನು ಅಂದ್ರೆ ರಾಶಿಗಳು, ಯಾವ ರಾಶಿಯಿಂದ ಯಾವ ರಾಶಿಗೆ ಶನಿ ಪಾಸ್ ಆದಾಗ, ಇನ್ನ ಗುರು ಪಾಸ್ ಆದಾಗ ಏನೇನು ಅನಾಹುತಗಳಾಗತ್ತೆ ಅನ್ನೋದನ್ನ ಅಚ್ಯುತಾನಂದ ದಾಸ್ ಅವರು ಅವರ ಕಾಲಜ್ಞಾನದಲ್ಲಿ ತಿಳಿಸಿದ್ದಾರೆ. ಅದರಲ್ಲಿ ಅವರು ಬರೆದಿದ್ದಂಥದ್ದು ತುಂಬಾ ಕಾಯಿಲೆಗಳು, ದೊಡ್ಡ ದೊಡ್ಡ ಕಾಯಿಲೆಗಳು ಬರುತ್ತೆ. 48 ಗಂಟೆಗಳಲ್ಲಿ ಮನುಷ್ಯ ಸತ್ತು ಹೋಗುವಂತ ಕಾಯಿಲೆ ಬರುತ್ತೆ. ಇನ್ನು 10 ಗಂಟೆಗಳಲ್ಲಿ ಚೆನ್ನಾಗಿದ್ದವನು ಬಿದ್ದು ಸಾಯುವಂತ ಕಾಯಿಲೆಗಳು ಬರುತ್ತೆ. ಅಷ್ಟು ದೊಡ್ಡ ದೊಡ್ಡ ಭಯಂಕರ ಕಾಯಿಲೆಗಳು ಬಂದು ಜನ ಸಾಯ್ತಾರೆ ಅಂತ ಬರೆದಿದ್ದಾರೆ. ಅಂಥದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಆಗುತ್ತೆ ಅಂತಾನೆ ಅವರು ತಿಳಿಸಿದ್ದು. ಇನ್ನ ಒಬ್ರು ಕೇಳೋರು ಕರ್ನಾಟಕ ಪೊಲಿಟಿಕ್ಸ್ ಬಗ್ಗೆ. ಈಗ ಕರ್ನಾಟಕದಲ್ಲಿ ಪೊಲಿಟಿಕ್ಸ್ ಈ ತರ ಆಗ್ತಾ ಇದೆಯಲ್ಲ, ಅದಕ್ಕೆ ಉತ್ತರ ಏನಂದ್ರೆ ರಾಜಕೀಯದಲ್ಲಿ ತುಂಬಾ ಕರ್ಮಗಳನ್ನ ಮಾಡಿರೋರು ಜಾಸ್ತಿ ಇದ್ದಾರೆ. ಆ ಕರ್ಮಗಳನ್ನ ಅವ್ರು ಅನುಭವಿಸ್ಲೇಬೇಕಾಗುತ್ತೆ. ಹೇಗೆ ಧರ್ಮ ಸಂಸ್ಥಾಪನೆಗೆ ಮುಂಚೆ ಕರ್ಮಗಳನ್ನ ಅನುಭವಿಸ್ಬೇಕಾಗುತ್ತೋ ಎಲ್ಲರೂ ಅವ್ರ ಕರ್ಮಗಳನ್ನ ಅನುಭವಿಸ್ಬೇಕಾಗತ್ತೆ. ಅದರಲ್ಲೂ ರಾಜಕೀಯದಲ್ಲಿದ್ದವರು ಏನೇನೋ ಕೆಟ್ಟ ಕೆಲಸಗಳನ್ನ ಮಾಡಿ ಜನರಿಗೆ ತೊಂದರೆ ಕೊಟ್ಟಿರ್ತಾರೆ. ಆ ಕರ್ಮಗಳನ್ನ ಈಗ ಅನುಭವಿಸುವಂತ ಕಾಲ ಬಂದಿದೆ. ಅದನ್ನೇ ಹೇಳ್ತಾ ಇರೋದು, ಕಾಲ ತಿರುಗಿ ಬರ್ತಾ ಇದೆ ಅಂತ. ಅದನ್ನೇ ಕಾಲಜ್ಞಾನದಲ್ಲಿ ತಿಳಿಸಿದ್ದು. ರಾಜಕೀಯದವರು ಅವ್ರು ಮಾಡಿದ್ದಂತ ಕರ್ಮದ ಕೆಲಸಗಳಿಗೆ ಈಗ ಕಷ್ಟಗಳನ್ನ ಅನುಭವಿಸ್ತಾರೆ ಅಂತ. ಅಂಥದ್ದೀಗ ನಡೀತಾ ಇದೆ ಅಂತಾನೆ ತಿಳಿಸಿದ್ರು. ಇನ್ನ ನನ್ನ ಮುಂದಿನ ಪ್ರಶ್ನೆ ಬಂದು, ಎಲ್ಲರೂ ಕೂಡ ಭಾರತದ ಬಗ್ಗೆನೆ ಮಾತಾಡ್ತಾ ಇರ್ತೀವಿ. ಭಾರತದಲ್ಲಿ ಕಲ್ಕಿ ಭಗವಾನ್ ಜನ್ಮ ಆಗುತ್ತೆ, ಬಸವಣ್ಣವರ ಮತ್ತೊಂದು ಜನ್ಮ ಆಗುತ್ತೆ. ಅದಾದ ಮೇಲೆ ಮುಂದೇನ್ ಕತೆ ಅಂದ್ರೆ, ಕಲ್ಕಿ ಭಗವಾನ್ ಭಾರತ ಮಾತ್ರ ನೋಡ್ಕೊಳ್ತಾರ? ಇನ್ನ ಪೂರ್ತಿ ವಿಶ್ವದ ಕತೆ ಏನು? ಭಾರತ ವಿನಾಶ ಆಗುತ್ತೆ ಅಂತ ಮಾತಾಡ್ತಾ ಇರ್ತೀವಿ. ಪೂರ್ತಿ ವಿನಾಶ ವಿಶ್ವ ಪೂರ್ತಿ ಆಗುತ್ತಾ, ಇಲ್ಲ ಭಾರತದ ಮಾತ್ರ ಇದು ಕಾಲಜ್ಞಾನನ ಅಂತ ನಾನು ಕೇಳಿದ ಪ್ರಶ್ನೆಗೆ ಅವ್ರು ಕೊಟ್ಟಂತ ಉತ್ತರ, ಇಲ್ಲ,
ವಿಶ್ವದ ಪೂರ್ತಿ ವಿನಾಶಗಳು ಅನ್ನೋದಾಗುತ್ತೆ. ಕಲ್ಕಿ ಭಗವಾನು ಅವರ 1,44,000 ಜನ ಭಕ್ತಾದಿಗಳು ಅಂದ್ರೆ ಸೇವಕರು ಇದ್ದಾರೆ. ಆ ಸೇವಕರ ಕೈಲಿ ಬೇರೆ ಬೇರೆ ಕೆಲಸಗಳನ್ನ, ಬೇರೆ ಬೇರೆ ಜಗತ್ತು ಅಂದ್ರೆ ವಿಶ್ವದ ಪೂರ್ತಿ ಎಲ್ಲಾ ಕಡೆ ಧರ್ಮ ಕಾರ್ಯನ ಮಾಡಿಸ್ತಾರೆ, ಸನಾತನ ಧರ್ಮನ ಪ್ರಚಾರ ಮಾಡಿಸ್ತಾರೆ. ಕೊನೆಗೆ ಆ ಧರ್ಮದ ಹಾದಿನ ಎಲ್ಲರಿಗೂ ತೋರಿಸ್ತಾರೆ. ಭೂಮಿ ಮೇಲೆ ಇರೋರಿಗೆಲ್ಲ ಆ ಹಾದಿ ಅನ್ನೋದು ಸಿಗುತ್ತೆ. ಕಲ್ಕಿ ಭಗವಾನ್ ಭಾರತದಲ್ಲೇ ಇದ್ದುಕೊಂಡು ಅವರ ಸೇವಕರು ಇಲ್ಲ ಪ್ರಚಾರಕರು, ಇನ್ನ ಬೇರೆ ಬೇರೆ ವರ್ಡಲ್ಲಿ ನೀವೇನಾದ್ರೂ ಅನ್ಕೋಬಹುದು, ಅಂತವ್ರ ಕೈಯಲ್ಲಿ 1,44,000 ಜನ ಕೈಯಲ್ಲಿ ಈ ಕೆಲಸಗಳನ್ನ ಮಾಡಿಸ್ತಾರೆ. ಆದ್ರೆ ಭಾರತನೇ ವಿಶ್ವಗುರು ಆಗಿರುತ್ತೆ. ಹೊಸ ಸಂವಿಧಾನ ಅನ್ನೋದು ರಚನೆ ಆಗುತ್ತೆ. ಆ ಸಂವಿಧಾನ ಅನ್ನೋದು ಜನರಿಗೆ ಏನ್ ಬೇಕೋ ಅದನ್ನ ಮಾಡಿಕೊಡುತ್ತೆ. ಆ ಸಂವಿಧಾನ ರಚನೆ ಮಾಡೋರು ಕೂಡ ನಮ್ಮ ಭಾರತದ ಕಲ್ಕಿ ಭಗವಾನ್ ಅವ್ರ ಕಡೆಯಿಂದನೇ ಆಗುವಂತ ಕೆಲಸಗಳು. ಇನ್ನ ನಾನು ಕೇಳಿದಂತ ಇನ್ನೊಂದು ಪ್ರಶ್ನೆ, ಒಡಿಶಾ ಅನ್ನೋದು, ಪುರಿ ಜಗನ್ನಾಥ ಮಂದಿರ ಅನ್ನೋದು ನೀರಿನಲ್ಲಿ ಮುಳುಗುತ್ತೆ ಅಂತ ಕೆಲವಷ್ಟು ಕಾಲಜ್ಞಾನದಲ್ಲಿ ಬರ್ತಿದೆ. ಇದರ ಅರ್ಥ ಏನು? ಇದು ನಿಜವಾಗ್ಲೂ ನಡೆಯುತ್ತಾ ಅನ್ನೋದಕ್ಕೆ ಅವ್ರು ಕೊಟ್ಟಂತ ಉತ್ತರ, ಚೈನಾ ಇನ್ನ ಪೂರ್ವ ಭಾರತ ಏನಿದೆ ಆ ಭಾಗದಲ್ಲಿ ನೀರಿನ ಮಟ್ಟ ಜಾಸ್ತಿಯಾಗಿ, ಸಮುದ್ರದ ಮಟ್ಟ ಜಾಸ್ತಿಯಾಗಿ ಮುಳುಗುವಂತ ಬದಲಾವಣೆಗಳಾಗಬಹುದು. ಇನ್ನ ಪುರಿ ಜಗನ್ನಾಥ ಮಂದಿರದಲ್ಲಿರುವಂತ ಜಗನ್ನಾಥ ವಿಗ್ರಹ ಜಾಗನ ಬದಲಾಯಿಸ್ತಾರೆ ಅಂತ ಕಾಲಜ್ಞಾನಗಳಲ್ಲಿ ಬಂದಿತ್ತಲ್ಲ, ಇದಕ್ಕೆ ಏನಾದ್ರೂ ಸೂಚನೆಗಳಿದೆಯಾ ಅನ್ನೋದಕ್ಕೆ ಹೌದು, ಅದು ಆಗುವಂತ ಬದಲಾವಣೆಗಳೇ. ಮುಂದಿನ ದಿನಗಳಲ್ಲಿ ಅಲ್ಲಿರುವಂತ ವಿಗ್ರಹ ಬದಲಾವಣೆ ಆಗಬಹುದು. ಅದನ್ನೇ ಅವ್ರು ಹೇಳಿದ್ದು, ಜಗನ್ನಾಥ ಪ್ರಭುಗಳ ವಿಗ್ರಹನ ಚದ್ಯಾವರ ಅನ್ನೋ ಜಾಗಕ್ಕೆ ಸ್ಥಳಾಂತರ ಅನ್ನೋದನ್ನ ಮಾಡ್ತಾರೆ. ಇದು ಕೂಡ ಅದೇ ಹೇಳಿದ್ನಲ್ಲ, ಸಮುದ್ರ ಮಟ್ಟ ಅನ್ನೋದು ಜಾಸ್ತಿ ಆಗತ್ತೆ. ಮಹಾಯುದ್ಧಗಳೆಲ್ಲ ನಡೆದಾದ ಮೇಲೆ ಆ ಸಮಯದಲ್ಲಿ ಪೂರಿ ಜಗನ್ನಾಥ ಮಂದಿರ, ಈಗಿರುವಂತ ಮಂದಿರ ನೀರಿನಲ್ಲಿ ಮುಳುಗುತ್ತೆ. ಆ ಟೈಮ್ನಲ್ಲಿ ಅಲ್ಲಿರುವಂತಹ ಮೂಲ ವಿಗ್ರಹನ ಅಲ್ಲಿಂದ ಚದ್ಯಾದರ ಅನ್ನೋ ಪ್ಲೇಸ್ಗೆ ಸ್ಥಳಾಂತರ ಮಾಡ್ತಾರೆ. ಅಲ್ಲಿ 7 ದಿನ ಪೂಜೆ ಆಗುತ್ತೆ. ಆ ಟೈಮ್ಗೆ ರಷ್ಯಾದ ರಾಜ ಮತ್ತೆ ಅವನ ಹೆಂಡತಿ ಬಂದು ದೇವರ ಸೇವೆ ಅನ್ನೋದನ್ನ ಮಾಡ್ತಾರೆ ಅಂತ ತಿಳಿಸಿದ್ರು. ಇಂಥದ್ದೆಲ್ಲ ನಮಗೆ ಅಚ್ಯುತಾನಂದ ದಾಸರ ಭವಿಷ್ಯ ಮಾಲಿಕಾದಲ್ಲಿ ಡೀಟೇಲ್ ಆಗಿ ಬರೆದಿದ್ದಾರೆ. ನೀವು ಆ ಬುಕ್ಗಳನ್ನ ಓದಿ ತಿಳ್ಕೊಳ್ಬೇಕಾದ್ರೆ ಅಂತಾನೆ ಅವರು ತಿಳಿಸ್ತಾ ಇರೋದು. ಇನ್ನ ಭವಿಷ್ಯ ಮಾಲಿಕದಲ್ಲಿರುವಂತ ಎಷ್ಟೋ ವಿಷಯಗಳು ಆಲ್ರೆಡಿ ನಿಜ ಆಗಿರೋದಕ್ಕೆ ಇದು ಸಾಕ್ಷಿ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ಹುಡುಗ ಹುಡುಗಿ ಒಂದೇ ತರ ಬಟ್ಟೆ ಹಾಕೊಳ್ತಾರೆ ಅಂತ ಬರ್ದಿತ್ತು. ಈಗ ನೋಡ್ತಾ ಇದೀವಿ, ಹುಡುಗ ಹುಡುಗಿಯರು ಬಟ್ಟೆ ಒಂದೇ ರೀತಿ ಹಾಕೊಂಡಿದ್ದಾರೆ. ಯಾರು ಹುಡುಗ ಯಾರು ಹುಡುಗಿ ಅಂತ ಗೊತ್ತಾಗೋದಿಲ್ಲ. ಆ ತರ ಲೈಫ್ ಸ್ಟೈಲ್ ಬಂದಿಲ್ವಾ? ಇನ್ನ ಹುಡುಗರು ಸ್ವಾಮೀಜಿಗಳ ತರ ಗಡ್ಡ ಬಿಟ್ಕೊಂಡು ಓಡಾಡ್ತಾರೆ ಅಂತ ಬರ್ದಿದ್ರು. ಈಗ ನೋಡ್ತಾ ಇದೀವಲ್ಲ, ಗಡ್ಡ ಬಿಡೋದೇ ಫ್ಯಾಷನ್ ಆಗೋಗಿದೆ. ಈ ರೀತಿ ಕಾಲಜ್ಞಾನಗಳಲ್ಲಿ ಬರ್ದಿದ್ರು. ಇಂಥ ಬದಲಾವಣೆಗಳೆಲ್ಲ ಆಗ್ತಾ ಹೋಗುತ್ತೆ ಅಂತ, ಅಂಥದ್ದೆಲ್ಲ ನಡೀತಾ ಇದೆ ಅಂದ್ಮೇಲೆ ಇದು ಕೂಡ ಭವಿಷ್ಯ ಮಾಲಿಕಾದಲ್ಲಿ ಬರ್ದಿರುವಂತ ಎಲ್ಲಾ ವಿಷಯಗಳು ನಡೆಯುತ್ತೆ. ನೀವು ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಕೊನೆಗೆ ಅವ್ರು ಹೇಳ್ತಾ ಇರೋದು, ತ್ರಿಸಂಧ್ಯಾ ಧಾರಣೆ ಮಾಡಿದ್ರೆ ಆದಷ್ಟು ಭಗವಂತ ಕಾಪಾಡೋ ಕೆಲಸ ಮಾಡ್ತಾನೆ. ದಯವಿಟ್ಟು ಆದರೆ ನಿಮ್ ಕೈಲಿ ತ್ರಿಸಂಧ್ಯಾ ಧಾರಣೆಯನ್ನ ದಿನನಿತ್ಯ ಫಾಲೋ ಮಾಡಿ, ಅದರಿಂದ ಬದಲಾವಣೆಗಳು ಆಗುತ್ತೆ, ನಿಮ್ಮನ್ನ ಭಗವಂತ ಕಾಪಾಡ್ತಾನೆ ಅಂತಾನೆ ಅವ್ರ ಮಾತುಗಳಲ್ಲಿ ಅವ್ರು ತಿಳಿಸಿದ್ದು. ಇನ್ನ ಕೊನೆಗೆ ಮನೆಯಲ್ಲಿ ಸಮಸ್ಯೆ ಇರ್ಬೋದು, ಹೊರಗಡೆ ಸಮಸ್ಯೆ ಇರ್ಬೋದು, ಪರ್ಸನಲ್ ಸಮಸ್ಯೆ ಇರ್ಬೋದು, ಏನೇ ಸಮಸ್ಯೆ ಇದ್ರು ಮಾಧವ ನಾಮ ಜಪನೆ ಅಂದ್ರೆ, ನಾವೀಗ ಕರ್ನಾಟಕದಲ್ಲಿ ವಿಠ್ಠಲ ನಾಮ ಜಪನೆ ಮಾಡ್ತೀವಿ, ಇನ್ನ ಬೇರೆ ಬೇರೆ ಈ ತರದ್ದು ನಾಮ ಜಪ ಮಾಡೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಕೊನೆಗೆ ನೀವು ಆದಷ್ಟು ದೇವರಲ್ಲಿ ಶರಣಾಗಿ ಅಂತ ಅವರು ತಿಳಿಸ್ತಾ ಇರೋದು. ಇನ್ನ ಇದೇ ರೀತಿ ಎಷ್ಟೋ ವಿಷಯಗಳು ತಿಳ್ಕೊಬೇಕು ಅನ್ನೋರು, ಈಗ ಇನ್ನ ಪ್ರೋಗ್ರಾಮ್ ನಡೀತಾ ಇದೆ. 30ನೇ ತಾರೀಕು ತನಕ ನಡೆಯುತ್ತೆ, ಭಾನುವಾರದ ತನಕ ಸಂಜೆ 4ರಿಂದ 7 ಗಂಟೆ ತನಕ ನೀವು ಅಲ್ಲೋಗಿ ಆ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ನ ಅವ್ರು ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ನೀವು ನಿಮ್ಗಿರುವಂತ ಕ್ಲಾರಿಟಿನ ಅಲ್ಲಿ, ಅಂದ್ರೆ ಕ್ವಶನ್ಸ್ಗೆ ಕ್ಲಾರಿಟಿ ಬೇಕಾಗಿರುತ್ತಲ್ಲ, ಅಂಥದನ್ನ ಪಡ್ಕೊಳ್ಳೋ ಕೆಲಸ ಮಾಡ್ಬೋದು. ಇನ್ನ 1 ವಾರ ಅವಕಾಶ ಇದೆ. ಹೋಗೋರೆಲ್ಲ ಹೋಗಿ ತಿಳ್ಕೊಳ್ಳಿ. ನಾನು ಆದಷ್ಟು ಅಲ್ಲಿ ನನಗೆ ಬೇಕಾದಂಥ ವಿಷಯಗಳನ್ನ ತಿಳ್ಕೊಂಡು ನಿಮಗೆ ತಿಳಿಸೋಂಥ ಕೆಲಸ ಮಾಡಿದ್ದೀನಿ. ಇನ್ನು ಇದೇ ರೀತಿ ಬೇರೆ ಬೇರೆಯವರು ಸಿಗ್ತಾ ಇರ್ತಾರೆ. ನಾನು ಹೇಳಿದ್ನಲ್ಲ, ನನ್ನ ಕೈಲಿ ಸಾಧ್ಯ ಆಗೋ ಮಟ್ಟಿಗೆ ಕಾಲಜ್ಞಾನದ ಬಗ್ಗೆ ಕ್ಲಾರಿಟಿನ ನಾನು ಕೊಡ್ತಾ ಇರ್ತೀನಿ. ಎಲ್ಲ ಕೂಡ ಅನ್ಕೊಂಡಿದ್ರೆ ಟೈಮ್ಗೆ ನಡೆಯೋದಿಲ್ಲ. ಸ್ವಲ್ಪನಾದ್ರೂ ವೇರಿಯೇಷನ್ ಅನ್ನೋದು ಇದ್ದೇ ಇರುತ್ತೆ. ಆ ವೇರಿಯೇಷನ್ ಏನು ಅನ್ನೋದನ್ನ ಸ್ಟಡಿ ಮಾಡೋ ಕೆಲಸ ನಾನು ಮಾಡ್ತಾ ಇರ್ತೀನಿ. ಸಡನ್ ಆಗಿ ಹೀಗೆ ಆಗುತ್ತೆ ನಾಳೆನೆ ಅಂತ ಹೇಳೋದಿಲ್ಲ. ಅವ್ರು ಹೇಳಿರೋದು 2025 ಮೀನ ರಾಶಿಗೆ ಶನಿ ಎಂಟ್ರಿ ಆದಾಗಿಂದ, ಅಂದ್ರೆ ಮಾರ್ಚ್ ತಿಂಗಳಿಂದ ಅನಾಹುತಗಳು ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ನೋಡ್ತಾ ಇದೀವಿ, ಅನಾಹುತಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಈ ತಿಂಗಳು ಬೇರೆ ಜುಲೈ ಇನ್ನೇ ಶುರು ಆಗ್ತಾ ಇದೆ. ಜುಲೈ ಎಂಡ್ನಲ್ಲಿ ಸೌರ ಸುನಾಮಿ ಬೇರೆ ಭೂಮಿಗೆ ಮುಟ್ಟುತ್ತೆ ಅಂತ ಒಂದು ಮಾತನ್ನು ಹೇಳಿದ್ದೆ ನಿಮ್ಗೆ, ಸೈಂಟಿಸ್ಟ್ಗಳು ಹೇಳಿದ್ದಾರೆ ಅಂತ. ಅದರಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಇವುಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಪ್ಲಸ್ ಡಿಸೆಂಬರ್ ವೇಳೆಗೆ ಶರಣರು ಬರೆದಿದ್ದು ಕೆಲವೊಂದು ನಡೀಬಹುದೇನೋ, ಅದನ್ನು ಕಾಯೋಣ. ಕಾರ್ತಿಕ ಮಾಸದಲ್ಲಿ ಭೂಮಿಗೆ ದಿಮ್ಮೆಂದು ಬಡಿಯುತ್ತೆ ಅಂತ ಬರೆದಿದ್ದಾರೆ. ಆ ವಿಷಯಗಳ ಬಗ್ಗೆ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ವಿಷಯಗಳಲ್ಲಿ ಏನೇನಾಗುತ್ತೆ ಅಂತ.
ಇನ್ನ ಕ್ಲಾರಿಟಿ ಬೇಕು ಅನ್ನೋರು ದಯವಿಟ್ಟು ಅಲ್ಲಿ ಹೋಗಿ ವಿಷಯಗಳನ್ನ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಗುಡ್ ಬೈ.